ಹೈ ವೋಲ್ಟೇಜ್ ವಿದ್ಯುತ್ ಲೈನ್ ಯೋಜನೆಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿ ಕಾಸರಗೋಡು 400 ಕೆವಿ ಯೋಜನೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಕ್ಯಾಥೋಲಿಕ್ ಮಹಾಸಭಾ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಹಮ್ಮಿಕೊಳ್ಳಲಾಗಿದೆ. ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಂತ್ರಸ್ತರು. ಯುಕೆಟಿಎಲ್ ಸ್ಟೆರ್ಲೈಟ್ ಕಂಪನಿ ವಿರುದ್ಧ ಸಂತ್ರಸ್ತರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಕಾಪುವಿನಿಂದ ಕಾಸರಗೋಡಿನವರೆಗೆ ಹಾದು ಹೋಗಲಿರುವಂತಹ ವಿದ್ಯುತ್ ಲೈನ್ ಇದು. ಸುಮಾರು 115 ಕಿಲೋಮೀಟರ್ ಉದ್ದದ ವಿದ್ಯುತ್ ಲೈನ್ ಯೋಜನೆಯ ಹಿನ್ನೆಲೆ ಅಪಾರ ಪ್ರಮಾಣದ ಕೃಷಿ ಭೂಮಿಯ ಅರಣ್ಯ ಪ್ರದೇಶ ನಾಶವಾಗುವಂತ ಆತಂಕ ಕೂಡ ಇದೆ. ಪರ್ಯಾಯ ಮಾರ್ಗದಲ್ಲಿ ಯೋಜನೆ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನ ಇದೀಗ ಮಾಡಲಾಗ್ತಾ ಇದೆ. ಅದಕ್ಕೆ ಅಂತ ಬೇರೆ ಮಾರ್ಗವನ್ನ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅನ್ನುವಂಥ ಕೂಗು ಹೆಚ್ಚಾಗಿದೆ. ಯೋಜನೆಯ ಮಾರ್ಗ ಬದಲಿಸದೇ ಇದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಕೃಷಿ ನಮ್ಮ ಬದುಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಕೃಷಿ ನಮ್ಮ ಬದುಕು. ಧಿಕ್ಕಾರ ಧಿಕ್ಕಾರ, ಯುಕೆಟಿಎಲ್ಗೆ ಧಿಕ್ಕಾರ. ಬಟ್ ಆ ಪ್ರಕಾರ ಯಾವುದೇ ಮೀಟಿಂಗ್ ಆಗಲಿಲ್ಲ ಅಂತ ಯಾರು ಮಾಡಿದ್ರು ಎಕ್ಸಿಕ್ಯೂಟ್ ಮಾಡ್ಲಿಕ್ಕಂತ ಈಗ ರೆವಿನ್ಯೂ ಆಫೀಸಿಂದ ಬಂದಿದ್ದಾರೆ. ಎಲ್ಲ ತಿಳ್ಕೊಂಡೇನೆ ಅವರು ಇದು ಪ್ಲೇಸ್ ಫಿಕ್ಸ್ ಮಾಡಿರ್ತಾರೆ. ಗ್ರಾಮ ಸಭೆಯಲ್ಲಿ ಇಡೀ ಯೋಜನೆ ನಮ್ಮ ಗ್ರಾಮಕ್ಕೆ ಬೇಡ ಅಂತ ಹೇಳಿ ನಿರ್ಣಯ ಮಾಡಿ ಕಳಿಸಿದ್ದು ಡಿಸಿಗಿದೆ. ಮತ್ತೆ ಆಯ್ತಾ, ಇದಕ್ಕಿಂತ ಮೊದಲು ನೀವು ನೋಡಿ ಸರ್, ಈಗ ಪರ್ಮಿಷನ್ ಅಲ್ಲ, ಪಂಚಾಯತ್ ಪರ್ಮಿಷನ್ ಈಗ ನಾನೇ ಅಲ್ಲಿಗೆ ಹೋಗಿ ಈಗ ಯುಕೆಟಿಎಲ್ ವತಿಯಿಂದ ಸರ್ ಈ ತರ ಬರ್ತಾ ಇದೆ, ನಿಮ್ಮ ಈ ಸರ್ವೆ ನಂಬರ್ ಬರ್ತಾ ಇದೆ, ನಮ್ಗೆ ಅದರಲ್ಲಿ ನಾಳೆ ಸರ್ವೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದುಂಟು ಸರ್. ಅದು ನನಗೆ ಮಾಹಿತಿ ಇದೆ. ಅದೇ ಆಗಿರೋ ಸರ್, ಈಗ ಗೊತ್ತಾದ್ರಲ್ಲ ಸರ್ ಮುಂದೆ ಮಾತಾಡಕ್ಕಾಗೋದು. ನೋಡಿ ಅದು ಆಗದ ನೋಡಿ, ನಾವೇನ್ ನಾವು ನಿಮ್ ಲ್ಯಾಂಡ್ಗೆ ಹೋಗ್ಬೇಕಂತ ನಮ್ಗೆ ಇದು ಇಲ್ಲಲ್ಲ. ನಿಮ್ಗೆ ಪೇನ್ ಇದೆ, ನಾವು ಅರ್ಥ ನಮ್ಮ ಮನೆಯಲ್ಲಿ ಕೆಳಗೆ 1 ಕಿಲೋಮೀಟರ್ ಮೇಲೆ ನಡೆದುಕೊಂಡು ಪಂಪ್ ಚಾಲು ಮಾಡಿ ಕೇಸು ತುಂಬಾ ಮಾಡಿರ್ಬೋದು. ನಮ್ಮೊಟ್ಟಿಗೆ ಅದು ಡಿಸ್ಕಷನ್ ಆಗಿಲ್ಲ, ನಾವು ಒಪ್ಪಿಕೊಂಡಿಲ್ಲ, ಯಾರು ಅದಾಗಿಲ್ಲ. ನೀವು ಅದನ್ನ ಪ್ರಶ್ನೆ ಮಾಡಿ ಅಲ್ಲ, ನೀವು ಸರ್ವೆಗೆ ಬರುವ ಮೊದಲು ಆ ಗ್ರಾಮದವ್ರನ್ನ ನೋಡಿ, ನಿಮ್ಮ ಜಾಗಕ್ಕೆ ಈ ರೀತಿ ಹೋರಾಟಕ್ಕೆ ಸರಿಯಾದ ಅರ್ಥ ಸಿಕ್ಬೇಕಾದ್ರೆ ನಂದಿಕೂರಿನಿಂದ ಕಾಸರಗೋಡುವರೆಗೆ ಹೋಗುವ 400 ಕಿಲೋಮೀಟರ್ ಕಿಲೋವಾಟ್ನ ಹೈ ಟೆನ್ಷನ್ ವೈರ್, ಹಾಗೆಯೇ ಪಲ್ಲಡ್ಕದಿಂದ ಕಡಂದಲ್ಲಿಗೆ ಹೋಗುವ 400 ಕಿಲೋವಾಟ್ ಬಾರ್ 220 ಕಿಲೋವಾಟ್ ಹೈ ಟ್ರಾನ್ಸ್ಮಿಷನ್ ಪವರ್ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಅಭಿವೃದ್ಧಿಯ ವಿರೋಧ ಅಲ್ಲ, ಆದರೆ ಈ ಮಾಡುವ ಕೆಲಸದ ಏನು ಕೆಲಸ ಅವರು ಮಾಡ್ತಾ ಇದ್ದಾರೆ ಅದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಪ್ರಕಾರ ಇಲ್ಲ. ಏಕಾಏಕಿ ಅವರು ನಮ್ಮ ಭೂಮಿಯೊಳಗೆ ಬರ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ, ಅಲ್ಲಿಂದ ವೈರ್ ಎಳೆಯುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾರೆ. ಹೈ ಟ್ರಾನ್ಸ್ಮಿಷನ್ ಪವರ್ಸ್ಗಳನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಯಾಕೆಂದರೆ ಈ ಹೈ ಟ್ರಾನ್ಸ್ಮಿಷನ್ ಲೈನ್ 115 ಕಿಲೋಮೀಟರ್ ಉದ್ದ ಇದೆ. ಮತ್ತು ಇದರ ಅಡಿಯಲ್ಲಿ ಬರುವ ಸಾಧಾರಣ 46 ಮೀಟರ್ ಕಾರಿಡಾರ್ ಇದಕ್ಕೆ ಬೇಕು. ಮತ್ತು ಇನ್ನೂ 10 ಅಂದರೆ ಸಾಧಾರಣ ಒಂದು 80 ಮೀಟರ್ ಕಾರಿಡಾರ್ನಲ್ಲಿ
ಅದರ ಅಡಿಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಳೆ ಮಾಡಲಿಕ್ಕೆ ಆಗೋದಿಲ್ಲ, ಏನು ಮರ ನೆಡಲಿಕ್ಕೆ ಆಗೋದಿಲ್ಲ, ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಕಡೆ ಪಕ್ಷ ಕನ್ವರ್ಷನ್ ಕೂಡ ಇದಕ್ಕೆ ಸಿಗೋದಿಲ್ಲ. ಸೊ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಯಾಕೆಂದರೆ ಏನು ಕಂಪೆನ್ಸೇಷನ್ ಇಲ್ಲದೆ, ಏನು ನೋಟಿಸ್ಗಳಿಲ್ಲದೆ ನಮ್ಮ ಜಾಗವನ್ನು ಏಕಾಏಕಿ ಅವರು ಅಕ್ವೈರ್ ಮಾಡ್ತಾ ಇದ್ದಾರೆ. ಹಿಂದೆ 4-5 ವರ್ಷಗಳಿಂದ ಈ ಏನು ಕೆಲಸ ಈ ಜಿಲ್ಲೆಗೆ, ನಮ್ಮ ತುಳುನಾಡಿಗೆ, ಉಭಯ ಜಿಲ್ಲೆಗಳಿಗೆ ಪ್ರವೇಶ ಮಾಡಿದಂತಹ ದುಷ್ಟ ಕಂಪೆನಿ ಅದಾನಿ ಕಂಪೆನಿಯ ಹೆಸರು ಹೇಳಿಕೊಂಡು, ಸ್ಟೆರ್ಲೈಟ್ ಕಂಪನಿಯ ನಾವು ಇಂಜಿನಿಯರ್ಗಳು ಅಂತ ಹೇಳಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರೈತರ ಅನ್ನ ಕೊಡುವ, ಬರೀ ಅನ್ನ ಕೊಡುವುದು ಮಾತ್ರ ಅಲ್ಲ, ಜೀವ ಸಂಕುಲ, ಪ್ರಾಣಿ ಸಂಕುಲ, ಮನುಷ್ಯ ಸಂಕುಲ, ಪಕ್ಷಿ ಸಂಕುಲಗಳನ್ನು ಸಲಹುವಂಥ ರೈತನಿಗೆ ದ್ರೋಹ ಮಾಡುತ್ತಿರುವಂಥ ಈ ಕಂಪನಿಯನ್ನು ಒದ್ದೋಡಿಸುವಲ್ಲಿ ಇವತ್ತು ನಾವು ಒಂದು ಎರಡನೇ ದೊಡ್ಡ ಹೆಜ್ಜೆಯನ್ನು ಇಟ್ಟದ್ದು ಭಾಳ ಸಂತೋಷ ಭರಿಸ್ತಾ ಇದೆ. ಈ ಹೋರಾಟಕ್ಕೆ ದೈವ ದೇವರುಗಳ ಬಲ ಇರಬಹುದು. ಈ ರೈತನಿಗೆ, ಅನ್ನ ಕೊಡುವಂಥ ರೈತನಿಗೆ ದ್ರೋಹ ಮಾಡಿದಂಥ ಈ ಕಂಪನಿಯಾಗಲಿ, ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ, ಅಥವಾ ಇಲ್ಲಿ ಬಂದು ದುಡಿಯುತ್ತಿರುವಂಥ ಈ ಕಂಪನಿಯ ಎಂಜಲಿಗೆ ಕೈಯೊಡ್ಡುತ್ತಿರುವಂಥ ಜಿಲ್ಲಾಧಿಕಾರಿ ಆಗಲಿ ಅಥವಾ ACR ಆಗಲಿ, ಇವರ ಜೀವನ ಮುಂದಕ್ಕೆ ಕಷ್ಟದ ಇದರಲ್ಲಿ ರೈತರ ಶಾಪ ತಟ್ಟದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಎಷ್ಟೋ ಬಡವರ ಮನೆಯ ಮೇಲೆ, ಎಷ್ಟೋ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿದ್ದೀರಿ, ಬರೇ 1 ಎಕರೆ 2 ಎಕರೆ ಭೂಸುಧಾರಣಾ ಕಾನೂನಿನಿಂದ ಸಿಕ್ಕಿದಂಥ ಭೂಮಿಗಳು. ಈ ಭೂಮಿಯನ್ನು ಕಬಳಿಸಲಿಕ್ಕೆ ಈ ದುಷ್ಟ ಕಂಪನಿ ಯಾವಾಗ ಪ್ರಯತ್ನ ಪಟ್ಟು ರೈತರ ಹೊಟ್ಟೆಗೆ ಹೊಡೆಯುತ್ತದೆಯೋ, ಇವರ ಸಂತಾನಕ್ಕೆ ಹೊಡೆದು ಇವರು ನಾಶ ಆಗುವುದು ಖಂಡಿತ. ಇಲ್ಲಿಗೆ ಈ ಹೋರಾಟ ಇಲ್ಲಿಗೆ ನಿಲ್ತದೆ ಅಂತ ಎಣಿಸುವುದು ಬೇಡ. ಮುಂದಕ್ಕೂ ನಾವು ಈ ಕರ್ನಾಟಕ ರಾಜ್ಯ ರೈತ ಸಂಘ ಇದರ ಮುಖಾಂತರ, ಸಂಘಟನೆಗಳ ಮುಖಾಂತರ ಅವಿರತವಾದಂಥ ಹೋರಾಟ, ರಾತ್ರಿ ಹಗಲು ಧರಣಿ ಸತ್ಯಾಗ್ರಹ, ಎಲ್ಲೆಲ್ಲಿ ಕೆಲಸ ಆಗುತ್ತದೆ ಅಲ್ಲಿ ಕೂಡ ಪ್ರತಿಭಟನೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಈ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ನೀಡುತ್ತಿದ್ದೇನೆ. ಈ ಜಿಲ್ಲೆಗೆ, ನಮ್ಮ ತುಳುನಾಡಿಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. 400 kV ವಿದ್ಯುತ್ ಪ್ರಸರಣ ಮಾರ್ಗದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಆಕ್ರೋಶಗಳು ಭುಗಿಲೆದ್ದಿತ್ತು. ಅನೇಕ ಪ್ರತಿಭಟನೆಗಳು, ಹೋರಾಟಗಳನ್ನು ರೈತ ಸಂಘ ಆದಿಯಾಗಿ ಅನೇಕ ಸಂಘಟನೆಗಳು ಮಾಡಿತ್ತು. ಆದರೆ ಇದ್ಯಾವುದು ಕೂಡ ಒಂದು ಫಲವನ್ನು ನೀಡಿರಲಿಲ್ಲ. ಇದೀಗ ಈ ರೈತರ ಅನೇಕ ಸಮಾನ ಮನಸ್ಕರರ ಆಕ್ರೋಶವನ್ನು ಕಟ್ಟೆ ಅನ್ನುವಂಥದ್ದು ಹೊಡೆದೋಗಿರುವಂಥದ್ದು. ಇದು ಮಂಗಳೂರು ಭಾಗದಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಈ ಯೋಜನೆಯನ್ನು ನಿಲ್ಲಿಸಬೇಕು, ಬದಲಿ ಮಾರ್ಗವನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಥೋಲಿಕ್ ಮಹಾಸಭಾ ಮಂಗಳೂರು ಮತ್ತು ಉಡುಪಿ ಪ್ರದೇಶದ ಪ್ರತಿಭಟನಾಕಾರರು ಕೂಡ ಇದರಲ್ಲಿ ಸೇರಿಕೊಂಡಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಹೋರಾಟಗಾರರಿದ್ದಾರೆ, ಅವರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯ ಈ ಒಂದು ಯೋಜನೆಯಿಂದ ಯಾವ ಥರ ತೊಂದರೆಗಳಾಗ್ತಾ ಇದೆ, ಮುಂದಕ್ಕೆ ಯಾವ ಥರ ಎಲ್ಲ ಅನಾಹುತಗಳು ಸಂಭವಿಸಬಹುದು? ಎಲ್ಲರಿಗೂ ನಮಸ್ಕಾರ. TV5 ಕನ್ನಡ ಮಾಧ್ಯಮದ ಮೂಲಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಸ್ತ ಬಾಂಧವರಿಗೆ ನಮಸ್ಕರಿಸುತ್ತಾ, ಈ ಒಂದು ಯೋಜನೆ ನಂದಿಕೂರಿನಿಂದ, ಉಡುಪಿ ಜಿಲ್ಲೆಯ ನಂದಿಕೂರಿನಿಂದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಹಾದುಕೊಂಡು ಕಾಸರಗೋಡಿಗೆ ಹೋಗುವಂಥದ್ದು. ಈ ಒಂದು ಯೋಜನೆಯಿಂದಾಗಿ, ವಿದ್ಯುತ್ ಪ್ರಸರಣದಿಂದಾಗಿ ನೂರಾರು ಟವರ್ಗಳನ್ನು, 30 ಅಡಿ ಎತ್ತರದ ಟವರ್ಗಳನ್ನು ಆಡಿಕೊಂಡು ಈ ಒಂದೊಂದು ಟವರಿಗೆ ಸಾಕಷ್ಟು ಅಂತರವಿದ್ದರೂ ಈ ಒಂದು ವಯರ್, ನೇತು ಹೋಗುವ ವಯರ್ನಿಂದಾಗಿ ನಮ್ಮೆಲ್ಲರ ಜೀವ ಸಂಕುಲನಗಳು ಮುಂದಿನ ದಿವಸದಲ್ಲಿ ನಾಶವಾಗುವುದು ಸ್ಪಷ್ಟವಾಗಿದೆ. ಮಠ ಮಂದಿರಗಳು, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ಅದರ ಮೇಲೆ ಕಡೆ ಈ ಒಂದು ವಯರ್ ಹಾದು ಹೋಗುವುದರಿಂದಾಗಿ ನಮ್ಮ ಧಾರ್ಮಿಕ ಭಾವನೆಗಳು ಸಹ ಧಕ್ಕೆ ಉಂಟಾಗ್ತಾ ಇದೆ. ಮುಂದಿನ ದಿವಸದಲ್ಲಿ ನಾವು ನೆಟ್ಟಂಥ ಮರ ಗಿಡಗಳು, ಜೀವ ಸಂಕಲನಗಳು, ಪ್ರಾಣಿ ಪಕ್ಷಿಗಳು ನಾಶವಾಗುವ ಪರಿಸ್ಥಿತಿ ಬರಬಹುದು. ಅದೇ ರೀತಿ ಬಂಜೆತನ, ಈ ಒಂದು ಏನು ಎಂಡೋಸಲ್ಫನ್ನಿಂದಾಗಿ ಬಂಜೆತನ ಬಂದಿತ್ತು, ಮುಂದಿನ ದಿವಸದಲ್ಲಿ ಈ ಒಂದು ಯೋಜನೆಯಿಂದಾಗೂ ಸಹ ಬಂಜೆತನ ಬರುವುದು. ಇದರ ಒಂದು ಕ್ಷಾಕಿರಣದಿಂದಾಗಿ ಕ್ಯಾನ್ಸರ್ ರೋಗ ಮುಂತಾದ ರೋಗಗಳು ಬರುವ ಸಂಭವ ಇರುವುದರಿಂದಾಗಿ ಕಳೆದ 4.5 ವರ್ಷದಿಂದ ಅವಿರತವಾಗಿ ಹೋರಾಟ ಮಾಡಿದರೂ, ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನು ಭೇಟಿ ಆದರೂ ಯಾವುದೇ ಫಲ ಸಿಗಲಿಲ್ಲ. ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ, ಯಾವುದೇ ರೀತಿಯ ಯೋಜನೆ ಬಗ್ಗೆ ನೋಟಿಸು ನೀಡದೆ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡದ್ದು ನೋಡುವಾಗ ಖೇದಕರವಾದ, ನಾವು ಬುದ್ಧಿವಂತರ ಜಿಲ್ಲೆವೆಂದು ನಾವು ಕರೆಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಬುದ್ಧಿಯನ್ನು ಕಳಕೊಳ್ಳುವ ಪರಿಸ್ಥಿತಿ ಬಂದು ಮುಟ್ಟಿದ್ದೇವೆ. ಆದ್ದರಿಂದ
ಮುಂದಿನ ದಿವಸದಲ್ಲಿ ಈ ಯೋಜನೆಯನ್ನು ನಿಲ್ಲಿಸದಿದ್ದರೆ ಈ ಯೋಜನೆಗೆ ನಮ್ಮ ವಿರೋಧವಲ್ಲ. ಈ ಯೋಜನೆಯನ್ನು ಸಮುದ್ರ ತೀರ, ನಮ್ಮಲ್ಲಿ ಇಲ್ಲಿ ಸಮುದ್ರವಿದೆ, ಅದೇ ರೀತಿ ರೈಲ್ವೆ ಭಾಗವಿದೆ, ಹೈವೇ ಭಾಗವಿದೆ. ಈ ಒಂದು ಭಾಗದಲ್ಲಿ ನೆಲದ ಅಡಿಯಲ್ಲಿ ಭಾಗದಲ್ಲಿ ಕೇಬಲ್ ಅಳವಡಿಸಿಕೊಂಡು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂಬುದು ನಮ್ಮ ಬೇಡಿಕೆ. ಒಂದು ವೇಳೆ ಈ ಬೇಡಿಕೆಯನ್ನು ಸರ್ಕಾರ ಮನ್ನಿಸದಿದ್ದರೆ ನಾವು ಮುಂದಿನ ದಿವಸದಲ್ಲಿ ಈ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ, ಅದೇ ರೀತಿ ಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸಂಸದರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ ಮನವಿ ಕೊಟ್ಟ ಮೇಲೂ ಈ ಯೋಜನೆಯ ಬಗ್ಗೆ ನಮಗೆ ಫಲ ಸಿಗದಿದ್ದರೆ ನಾವು ಮುಂದಿನ ದಿವಸದಲ್ಲಿ ಅವಿರತವಾಗಿ ಅನ್ನ ಸತ್ಯಾಗ್ರಹ ಮತ್ತು ಸತ್ಯಾಗ್ರಹವನ್ನು ಮಾಡುವ ಮೂಲಕ ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸುವವರಿದ್ದೇವೆ. ಧನ್ಯವಾದಗಳು ಸರ್. ಇದಿಷ್ಟು ಪ್ರತಿಭಟನಾಕಾರರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.